ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿವತ್ತು ವಿಳ್ಯೆದೆಲೆಯಿಂದ ವೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಬೇಗ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಅದಾದಮೇಲೆ ನೋಡಿ, ನಾನು ಮಾಡಿರೋದ್ರಲ್ಲಿ 2 ಬಾಟ್ಲು ಫುಲ್ಲು ವೈನ್ ಬಂದಿತ್ತು. ಅದರಲ್ಲಿ ತುಂಬಾ ಟೇಸ್ಟ್ಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ಹೇಗೆ ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ. ಮತ್ತು ಇದು ಮಕ್ಕಳಿಗೆ ನೆಗಡಿ ಆದರೆ ತುಂಬಾ ಪವರ್ಫುಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ನಾವು ಮಕ್ಕಳಿಗೆ ಕುಡಿಸ್ಬೋದು. ಕೆಮ್ಮು ನೆಗಡಿ ಆದಾಗ ಇದನ್ನು ಕುಡಿಸ್ಬೋದು. ಇದೇನು ಎಫೆಕ್ಟಿವ್ ಏನಿಲ್ಲ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ನಾನು ವೈನಿಂದ ಸುಮಾರು ಒಂದು 300-400 ವಿಳ್ಯೆದೆಲೆಯಷ್ಟು ವಿಳ್ಯೆದೆಲೆ ಇದೆ. ಅದನ್ನು ನೀಟಾಗೆಲ್ಲ ಒರೆಸಿ, ಈ ರೀತಿ ಒಂದೊಂದು ಎಲೆ ಕೂಡ ಒರೆಸಿ ನೀಟಾಗಿ, ಆಮೇಲೆ ಅದನ್ನು ಒಂದು ಬಕೆಟಲ್ಲಿ ಹಾಕಿ ತೊಳಿಬೇಕು. ಕ್ಲೀನ್ ಮಾಡ್ಕೊಳ್ಬೇಕು ಮಾತ್ರ, ಏಕೆ ಅಂದರೆ ಹುಳ ಗಿಳ ಏನಾದರೂ ಇರುತ್ತೆ. ಹಾಗಾಗಿ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಾದಮೇಲೆ ಒಂದೊಂದು ಎಲೆನೂ ಕೂಡ ನಾನು ಕ್ಲೀನ್ ಮಾಡಿದ್ದೀನಿ ತುಂಬ ನೀಟಾಗಿ. ಮತ್ತು ದೊಡ್ಡ ಬಕೆಟಲ್ಲಿ ಹಾಕ್ಕೊಂಡು ಅಷ್ಟು ಎಲೆನೂ ಕೂಡ ನಾನು ನೀರು ಹಾಕ್ಕೊಂಡು ನೀಟಾಗಿ ತೊಳೆದಿದ್ದೀನಿ. ತೊಳೆದು ಅದನ್ನು ಸ್ವಲ್ಪ ದೊಡ್ಡದು ನಾವು ಸೊಪ್ಪನ್ನ ಪಲ್ಯಕ್ಕೆ ಹೆಚ್ತೀವಲ್ಲ, ಆ ಟೈಪು ಹೆಚ್ಕೋಬೇಕು. ನೀರನ್ನೆಲ್ಲ ಸೋದಿಸ್ಬಿಟ್ಟು ಚೆನ್ನಾಗಿ ಹೆಚ್ಕೊಂಡಿದ್ದೀನಿ. ಹೀಗೆ ಎಲ್ಲನೂ ಕೈಯಲ್ಲಿ ಹಾಕಿ ನೀಟಾಗಿ ತೊಳ್ಕೊಂಡಾದಮೇಲೆ ಇದನ್ನು ಮಲ್ಸಿಮೆ ಸೈಡು ಅಂದರೆ ಕೂರ್ಗಿ ಅಂದರೆ ಮಡಿಕೇರಿ ಸೈಡವರು ತುಂಬ ಮಾಡ್ತಾರೆ. ಆ ಥರನೇ ಸ್ಟೋರ್ ಮಾಡಿ ಕೂಡ ವರ್ಷಗಟ್ಟಲೆ ಇಡ್ತಾರೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು. ನಾನಿವಾಗ ಆ ಎಲೆನ ಒಂದೊಂದು ಎಲೆನ 3-4 ಪೀಸ್ ಆಗೋ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಒಂದು ಕಂಟೈನರಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಗ್ಲಾಸ್ ಕಂಟೈನರ್ ಇದ್ದರೆ ಇನ್ನೂ ತುಂಬ ಉತ್ತಮ. ಇಲ್ಲ, ಇವಾಗ ಎಲ್ಲೂ ಸಿಗಲ್ಲ ಸಾಮಾನ್ಯವಾಗಿ. ಹಾಗಾಗಿ ದೊಡ್ಡ ಪ್ಲ್ಯಾಸ್ಟಿಕ್ ಡಬ್ಬ ಯಾವುದಾದ್ರು ಇದ್ದರೆ ಅದರೊಳಗೆ ಹಾಕ್ಬೋದು. ಹಾಕಿ ಅದಕ್ಕೆ ಹಾಕೋವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿಬಿಟ್ಟಿಟ್ರೆ ತುಂಬಾ ಚೆನ್ನಾಗಿ ಅದೆಲ್ಲ ವೈನು ನೀಟಾಗಿ ಬಂದಿರುತ್ತೆ. ಒಂದು 21 ಡೇಸ್ ಅಂದರೆ 21 ದಿವಸಕ್ಕೆ ನೀಟಾಗಿ ವೈನು ತಯಾರಾಗಿರುತ್ತೆ. ಅದಾದಮೇಲೆ ನೀವು ಇನ್ನೂ ಒಂದು 4 ದಿನ ಎಕ್ಸ್ಟ್ರಾ ಬಿಡ್ಬೋದು, ತೊಂದರೆ ಇಲ್ಲ. ಇವಾಗ ನಾನು ಒಂದು ಕಂಟೈನರಲ್ಲಿ ಹಾಕಿದ್ದೀನಿ. ಅದಕ್ಕೆಲ್ಲ ಹೆಚ್ಚಿರೋ ಅಂಥ ವಿಳ್ಯೆದೆಲೆನ ಹಾಕಿದ್ದೀನಿ. ಒಂದು 1/4 kg ಗೋಧಿ ಹಾಕ್ಕೊಳ್ತಾ ಇದ್ದೀನಿ. ಗೋಧಿನ ಕೂಡ ತೊಳೆದು ಹಾಕ್ಕೊಳ್ಳಿ ನೀವು ಬೇಕಂದರೆ. ಇದು ನೀಟಾಗಿದೆ, ನಾನು ಹಂಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಇರೋದ್ರಿಂದ ಫ್ರೆಶ್ ಆಗಿದೆ, ನೀಟಾಗಿದೆ. ಹಂಗಾಗಿ ನಾನು ಹಂಗೆ ಗೋಧಿನ ಹಾಕಿದ್ದೀನಿ. ತುಂಬ ಗಲೀಜಿತ್ತು ಅಂದರೆ ನೀವು ತೊಳೆದುಬಿಟ್ಟು ಕೂಡ ಹಾಕ್ಕೊಳ್ಬೋದು. ಇದಾದಮೇಲೆ ಇವಾಗ ನಾನು ಮತ್ತೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ತೋರಿಸ್ತೀನಿ ನೋಡಿ. ಇದಕ್ಕೆ ಇದು ಜೀರಿಗೆ ಮೆಣಸು, ಅದು ಒಂದು ಹಿಡಿಯುವಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕಬೇಡಿ. ಒಂದು ಸ್ವಲ್ಪ, ಇಷ್ಟು ಬೇಕಾಗಲ್ಲ. ಇದು ತುಂಬ ವಿಳ್ಯೆದೆಲೆ ಇರೋದ್ರಿಂದ ನಾನು ಇಷ್ಟ ಹಾಕ್ತಾಯಿದ್ದೀನಿ. ನೀವು ವಿಳ್ಯೆದೆಲೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕಿ. 1 kg ಬೆಲ್ಲ ಹಾಕ್ತಾಯಿದ್ದೀನಿ. ಕಂಟೈನರು ಚಿಕ್ಕದಾಗ್ತಿದೆ, ನಾನು ಇನ್ನೊಂದಕ್ಕೆ ಬದಲಾಯಿಸ್ತೀನಿ, ದೊಡ್ಡದಕ್ಕೆ. ಬೆಲ್ಲ ಹಾಕ್ಕೊಂಡಾದಮೇಲೆ ಅದನ್ನು ಮಿಕ್ಸ್ ಹೊಡಿಬೇಕಾಗುತ್ತೆ ಮೇಲೆ ಕೆಳಗೆ. ನಾಳೆ ಅಷ್ಟರೊಳಗೆ ಸ್ವಲ್ಪ ಎಲೆಗಳೆಲ್ಲ ಇದಾಗಿರುತ್ತೆ. ಇವಾಗ ಒಂದು 2 ಹಿಡಿಯುವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಂದರೆ ಊಟದಕ್ಕಿ, ಮನೆಯಲ್ಲೇ ಇರೋವಂಥ ಅಕ್ಕಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಸಪೋಟ ಹಣ್ಣು, ಒಂದು ಅರ್ಧ kg ಸಪೋಟ ಹಣ್ಣನ್ನು ಕಟ್ ಮಾಡಿ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕಂಟೈನರ್ ಚಿಕ್ಕದಾಗಿದೆ, ಹಾಗಾಗಿ ಕಂಟೈನರ್ ಸಾಕಾಗಲ್ಲ. ನಾನು ಇನ್ನೊಂದು ದೊಡ್ಡ ಕಂಟೈನರಿಗೆ ಹಾಕಿದ ಮೇಲೇ ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ವೈನಿಂದ ಯಾರಿಗೂ ಏನೂ ಎಫೆಕ್ಟ್ ಇಲ್ಲ, ಎಲ್ಲರೂ ಕೂಡ ತೊಗೊಳ್ಬೋದು. ನಾನಿವಾಗ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ 1.5 ಲೀಟ್ರ್ ನೀರು ಬೇಕಾಗುತ್ತೆ. ಇದು ಇಡಿಸ್ತಾ ಇರೋದು 1 ಲೀಟ್ರ್ ಮಾತ್ರ ಹಾಕೋಕ್ಕಾಗ್ತಿದೆ. ಇನ್ನೊಂದು ನಾನು ಕಂಟೈನರಿಗೆ ಬದಲಾಯಿಸಿದಾಗ ಅದಕ್ಕೆ ಇನ್ನು ಅರ್ಧ ಲೀಟ್ರ್ ನೀರನ್ನು ಹಾಕ್ತೀನಿ ನಾನು.
ಏಕೆಂದರೆ ವಿಳ್ಯದೆಲೆ ತುಂಬ ಇದೆ ನೋಡಿ, ಒಂದು 500 ವಿಳ್ಯದೆಲೆ ಇದೆ. ಅಷ್ಟು ವಿಳ್ಯದೆಲೆ ಜಾಸ್ತಿ ಇರೋದರಿಂದ ಹಾಗೆ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಕೂಡ ನೀರು ಹಾಕಿದ ಮೇಲೂ ಕೂಡ ನಾವು ಒಂದು ಮರದ ಸೌಟು, ಅಂದರೆ ಬೇರೆ ಸ್ಟೀಲ್ದು ಆ ಥರದ್ದೆಲ್ಲ ತೊಗೊಂಡು ಮಿಕ್ಸ್ ಮಾಡೋಕ್ಕಾಗಲ್ಲ. ಮರದ ಸೌಟು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ. ಇಲ್ಲಾಂದರೆ ನೀವು ಆ ಚಾಕ್ ಇರುತ್ತಲ್ಲ, ಚಾಕಲ್ಲೇ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಬೋದು, ತೊಂದರೆ ಇಲ್ಲ. ಹೀಗೆ ಇದನ್ನು ಕೂಡ ಇದರಲ್ಲೂ ಮಾಡ್ಬೋದು, ಮತ್ತು ದ್ರಾಕ್ಷಿನಲ್ಲಿ ಕೂಡ ಮಾಡ್ಬೋದು, ಮತ್ತು ನೆಲ್ಲಿಕಾಯಲ್ಲಿ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೆಲ್ಲಿಕಾಯಲ್ಲಿ. ಆಮೇಲೆ ಅದಾದ ನಂತರಕ್ಕೆ ಇನ್ನು ಬೇರೆ ಸಪೋಟ ಹಣ್ಣಿನಿಂದ ಕೂಡ ಮಾಡ್ಬೋದು, ದ್ರಾಕ್ಷಿಯಿಂದ ಕೂಡ ಮಾಡ್ಬೋದು. ಪ್ರತಿಯೊಂದು ಹಣ್ಣಿನಿಂದನೂ ನಾವು ಇದನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದು. ವೈನ್ ಮಾಡಿಕೊಂಡು ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು, ಭಾಳ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಕಂಟೈನರಿಗೆ ಹಾಕಿ ನೀಟಾಗಿ ಕ್ಲೋಸ್ ಆಗೋಂಥ ಮುಚ್ಚಳನೇ ಹಾಕಬೇಕು. ಸ್ವಲ್ಪನೂ ಗಾಳಿ ಹೋಗಬಾರ್ದು. ಗಾಳಿ ಹೋಗದೇ ಇರೋಂಥ ಮುಚ್ಚಳನೇ ಗಟ್ಟಿಯಾಗಿ ಹಾಕುವಂಥದ್ದು ಒಂದು ಕಂಟೈನರ್ ಇರಬೇಕು. ಸುಮ್ಮನೆ ನಾವು ಏನಕ್ಕೋ ಹಾಕಿಡ್ತೀವಿ, ಹೇಗೋ ಮಾಡ್ತೀವಿ ಅಂದರೆ ಅದಾಗಲ್ಲ. ಅದಕ್ಕೆ ಪ್ರೊಸೀಜರ್ ಪ್ರಕಾರನೇ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಅದು ಟೈಟ್ ಇದೆ ಮುಚ್ಚಳ, ಆದರೆ ನಾಳೆ ಅಷ್ಟರೊಳಗೆ ಅದು ಟೈಟ್ ಇದ್ರೂ ಕೂಡ ತುಂಬ ಆಗಿರೋದ್ರಿಂದ ನೋಡಿ, ಈಗ 3 ದಿವಸ ಆಗಿತ್ತು, 3 ದಿವಸಕ್ಕೆ ಈ ಮೆಥಡಿಗೆ ಬಂದಿದೆ. ಈಗ ನಾನು ಒಂದು ಮರದ ಕೋಲ್ ತಗೊಂಡು ಅದನ್ನು ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ಹೀಗೆ ಕೆಳಗಡೆ ಇರೋದೆಲ್ಲ ಮೇಲೆ ಬರಬೇಕು. ಈ ಮೆಣಸು ಹಾಕಿರೋದ್ರಿಂದ ತುಂಬಾ ಖಾರವಾಗಿ ತುಂಬಾ ರುಚಿಕಟ್ಟಾಗಿರುತ್ತೆ. ಒಳ್ಳೆ ಪರಿಮಳ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಘಮ 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 ಅನ್ನುತ್ತೆ. ಆಲ್ರೆಡಿ ಇವಾಗ ರೆಡಿ ಆಯಿತು. ಇದು 21 ದಿವಸ ಇಟ್ಟು ರೆಡಿ ಆಯಿತು ನೋಡಿ. ವೈನ್ ಈ ರೀತಿ ಬಂದಿದೆ.